ನನ್ನ ಹೆಸರು ಮಮತಾ. ನಾನು ಭಾವನ ಮನೆಯಲ್ಲಿ ಮಗುವಿಗೆ ಹಾಲು ಕುಡಿಸುವ ಕೆಲಸ ಮಾಡ್ತಿದ್ದೆ. ಒಂದು ದಿನ ನಾನು ಮಗುವಿಗೆ ಹಾಲು ಕುಡಿಸುವಾಗ ಭಾವ ನನ್ನ ರೂಮಿಗೆ ಬಂದು ನಿಂತುಕೊಂಡರು. ಅದನ್ನು ನೋಡಿ ನನಗೆ ತುಂಬ ನಾಚಿಕೆಯಾಯಿತು. ನಾನು ಭಾವನಿಗೆ ಏನನ್ನು ಹೇಳುತ್ತಿರಲಿಲ್ಲ. ಯಾಕೆಂದರೆ ಅವರು ನನಗೆ ಮಗುವನ್ನು ನೋಡಿಕೊಳ್ಳುವುದಾಗಿ ಪ್ರತಿ ತಿಂಗಳು 30,000 ರೂಪಾಯಿ ಹಣವನ್ನು ಕೊಡ್ತಿದ್ರು. ನಾನು 30,000 ಹಣ ಸಿಗುವ ಅವಕಾಶ ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಆದರೆ ಒಂದು ದಿನ ರಾತ್ರಿ ಭಾವನ ಮಗನಿಗೆ ಹುಷಾರಿಲ್ಲದೆ ಜ್ವರ ತುಂಬ ಹೆಚ್ಚಾಗಿತ್ತು. ಆಗ ಭಾವ ಆ ಮಗುವಿಗೆ ಔಷಧಿ ನೀಡಿ ನಂತರ ಹೇಳಿದರು, ಈ ದಿನ ರಾತ್ರಿ ನೀನು ಮಗುವಿನ ಜೊತೆ ರೂಮಿನಲ್ಲಿ ಉಳಿದುಕೋ ಎಂದು. ನಾನು ಮಗುವಿಗೆ ಹುಷಾರಿಲ್ಲವಲ್ಲ ಎಂದು ಒಪ್ಪಿಕೊಂಡೆ. ಆದರೆ ನನ್ನ ಭಾವ ಆ ದಿನ ರಾತ್ರಿ ನನ್ನ ಜೊತೆ ನಡೆದುಕೊಂಡ ರೀತಿಗೆ ನನಗೆ ದಿಕ್ಕೆ ತೋಚದಂತಾಯಿತು. ನನಗೀಗಾಗಲೇ ಮದುವೆಯಾಗಿತ್ತು. ನನ್ನ ಗಂಡನ ಕೆಲಸಕ್ಕೆ ಸಂಬಳ ತುಂಬ ಕಡಿಮೆ ಇತ್ತು. ತುಂಬ ಕಷ್ಟಪಟ್ಟು ನಾನು ಮನೆಯನ್ನು ನೋಡಿಕೊಳ್ತಿದ್ದೆ. ಅಲ್ಲದೆ ನನಗೊಂದು ಮಗು ಕೂಡ ಇತ್ತು. ಇದೇ ಕಾರಣಕ್ಕಾಗಿ ನಾನು ಮನೆಯನ್ನು ಬಿಟ್ಟು ಬೇರೆ ಎಲ್ಲೂ ಕೆಲಸಕ್ಕೆ ಹೋಗಲು ಆಗ್ತಿರಲಿಲ್ಲ. ಭಾವ ನನಗೆ ಕೊಟ್ಟ ಸಲಹೆಯಿಂದ ನಾನು ತುಂಬ ಯೋಚನೆಯಲ್ಲಿ ಮುಳುಗಿದ್ದೆ. ಭಾವ ತುಂಬ ಶ್ರೀಮಂತರಾಗಿದ್ದರು. ಅವರದೇ ಆದ 2 ಕಂಪನಿಗಳಿದ್ದವು. ದುಡ್ಡು ಕಾಸಿಗೆ ಅವರಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಕಂಪನಿಯಿಂದ ಕೋಟಿ ಕೋಟಿ ಆದಾಯವನ್ನು ಪಡೆಯುತ್ತಿದ್ದರು. ಆದರೆ ಮನೆಯಲ್ಲಿ ಮಾತ್ರ ಅವರಿಗೆ ನೆಮ್ಮದಿ ಪ್ರೀತಿ ಇರಲಿಲ್ಲ. ಜೊತೆಗೆ ಮಗುವಿಗೂ ಕೂಡ. ಏಕೆಂದರೆ ಭಾವನ ಹೆಂಡತಿ ಸರಿಯಾಗಿ ಮಗುವನ್ನು ನೋಡಿಕೊಳ್ಳುತ್ತಿರಲಿಲ್ಲ. ಯಾವಾಗಲೂ ಆಕೆ ಹೈ ಸೊಸೈಟಿ ಜನರ ಜೊತೆ ಸೇರಿಕೊಂಡು ಪಾರ್ಟಿ ಶಾಪಿಂಗ್ ಅಂತ ಸುತ್ತಾಡಿಕೊಂಡು ಗಂಡ ಮತ್ತು ಮಗುವಿನ ಕಡೆ ಗಮನ ಹರಿಸುತ್ತಿರಲಿಲ್ಲ. ಏನಾದರೂ ಈ ವಿಷಯವಾಗಿ ಭಾವ ಕೇಳಿದರೆ ಆಕೆ ದೊಡ್ಡ ಜಗಳವನ್ನೇ ಮಾಡಿ ರಂಪಾಟ ಮಾಡುತ್ತಿದ್ಲು. ಇದರಿಂದ ಭಾವ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಕೆಲಸದವರು ಬೇಕು ಎಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆದರೆ ಈ ಕೆಲಸವನ್ನು ನಾನೇ ಏಕೆ ಮಾಡಬಾರದು ಎಂದುಕೊಂಡೆ. ಆದರೆ ಇದಕ್ಕೆ ನನ್ನ ಗಂಡ ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂದು ಚಿಂತೆಯಾಗುತ್ತಿತ್ತು. ಏಕೆಂದರೆ ನನ್ನ ಗಂಡ ತುಂಬ ವಿಚಿತ್ರ ರೀತಿಯವರಾಗಿದ್ದರು. ಭಾವ ಅವರಿಗೆ ಎಂತಹ ಮಹಿಳೆ ಅವಶ್ಯಕತೆ ಇದ್ದಾಳೆ ಎಂದರೆ ಆ ಮಹಿಳೆ ಅವರ ಮಗುವಿಗೆ ತಾಯಿ ಪ್ರೀತಿ ತೋರಿಸಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಭಾವ ನನ್ನ ಬಳಿ ಇದರ ಬಗ್ಗೆ ಮಾತನಾಡಿದಾಗ ನಾನು ಅವರ ಮಾತನ್ನು ಕೇಳಿ ಏನು ಮಾತನಾಡದೆ ಸುಮ್ಮನಾದೆ. ಆಗ ಭಾವ ಹೇಳಿದರು, ನಾನು ನನ್ನ ಮಗನನ್ನು ತುಂಬ ಪ್ರೀತಿಸುತ್ತೇನೆ. ನನ್ನ ಮಗನ ಈ ಕೆಲಸಕ್ಕಾಗಿ ನಾನು ಕೈ ತುಂಬ ಹಣವನ್ನು ಕೂಡ ಕೊಡಲು ಸಿದ್ಧನಿದ್ದೇನೆ ಎಂದು. ಆಗ ನಾನು ಹೇಳಿದೆ, ಭಾವ, ನನಗೆ ಇದರ ಬಗ್ಗೆ ಅಷ್ಟೆಲ್ಲ ಗೊತ್ತಾಗುವುದಿಲ್ಲ. ಆದರೆ ನಾನು ಯಾರಲ್ಲಾದರೂ ಕೇಳಿ ಆ ರೀತಿಯ ಮಹಿಳೆ ಇದ್ದರೆ ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿ ನಾನು ಅಲ್ಲಿಂದ ಹೊರಟೆ. ಆದರೆ ನನ್ನ ಮನಸ್ಸಿನಲ್ಲಿ ಭಾವನ ಹತ್ತಿರ ತುಂಬ ಹಣವಿದೆ. ಆದರೆ ನಮ್ಮ ಬಳಿ ಪ್ರತಿದಿನ ಮನೆಯಿಂದ ನಡೆಸುವಷ್ಟು ಕೂಡ ಹಣ ಇರುತ್ತಿರಲಿಲ್ಲ. ನನ್ನ ಗಂಡನ ಸಂಬಳ ಕೂಡ ಚೆನ್ನಾಗಿರಲಿಲ್ಲ. ಭಾವನ ಹೆಂಡತಿ ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳಿಗೆ ಮನೆ ಕೆಲಸವನ್ನು ಕೂಡ ಮಾಡುವ ಅವಶ್ಯಕತೆ ಇರಲಿಲ್ಲ. ಮತ್ತು ಯೋಚಿಸಿದೆ, ಇದರಿಂದ ನನಗೆ ಏನಾಗಬೇಕಾಗಿದೆ ಎಂದುಕೊಂಡು ನಾನು ಈ ವಿಷಯವನ್ನು ನನ್ನ ಪಕ್ಕದ ಮನೆಯವರಿಗೆ ಹೇಳಿದೆ. ಆದರೆ ನನ್ನ ಪಕ್ಕದ ಮನೆಯ ಸರಳ ಆಂಟಿ ಹೇಳಿದರು, ನಿನ್ನ ಭಾವನೆಗೆ ಬೇರೆ ಮಹಿಳೆಯ ಅವಶ್ಯಕತೆ ಏನಿದೆ ಎಂದು. ಆಗ ನಾನು ಹೇಳಿದೆ, ನಿಮ್ಮ ಮಾತಿನ ಅರ್ಥವೇನು? ಆಗ ಅವರು, ನೀನೇ ಅವರ ಮನೆಗೆ ಹೋಗಿ ಅವರ ಮಗುವನ್ನು ನೋಡಿಕೊ. ನಿನಗೆ ಒಳ್ಳೆಯ ಕೈ ತುಂಬ ಹಣ ಸಿಗುತ್ತದೆ. ಹೇಗಿದ್ದರೂ ಇದು ನಿಮ್ಮ ಮನೆಯ ಒಳಗಿನ ವಿಚಾರವಲ್ಲವೇ ಎಂದು. ಆಗ ನಾನು ಅವರಿಗೆ ಹೇಳಿದೆ, ಆಂಟಿ, ಅವರು ನನ್ನ ಭಾವ. ಇವೆಲ್ಲ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ. ಯಾಕೆಂದರೆ ನಾವು ಸಂಬಂಧಿಕರು ಎಂದೆ. ಆಗ ಸರಳ ಆಂಟಿ ಹೇಳಿದರು, ಸಂಬಂಧಿಕರ ಸಹಾಯಕ್ಕೆ ಬರದಿದ್ದರೆ ಮತ್ತೆ ಯಾರಿಗೆ ಸಹಾಯ ಮಾಡುತ್ತಾರೆ? ಅವರು ನಿನ್ನ ಗಂಡನಿಗೆ ಸಂಬಂಧದಲ್ಲಿ ಅಣ್ಣ ಆಗಬೇಕು. ಇದರಿಂದ ಅವರ ಕೆಲಸವೂ ಆಗುತ್ತದೆ ಮತ್ತು ನಿನ್ನ ಅವಶ್ಯಕತೆಗಳನ್ನು ಕೂಡ ಪೂರೈಸಿಕೊಳ್ಳಬಹುದು ಎಂದರು. ಆಗ ನಾನು ಮನದಲ್ಲೇ ಯೋಚಿಸಿದೆ, ಒಂದು ವೇಳೆ ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ ಅವರು ಯಾವ ರೀತಿ ತಿಳಿದುಕೊಳ್ಳಬಹುದು ಎಂದು. ನಂತರ ಆಂಟಿಯ ಜೊತೆ ಮಾತನಾಡಿ ಮನೆ ಒಳಗೆ ಬಂದಾಗ ಅದೇ ಕಷ್ಟದ ಜೀವನ, ಅದೇ ತಂಗಳು ಅನ್ನ ಗಂಜಿ, ನನ್ನ ಮಗುವಿಗೂ ಕೂಡ ಒಳ್ಳೆಯ ಊಟವನ್ನು ಬಟ್ಟೆಯನ್ನು ಕೊಡಿಸಲು ಆಗುತ್ತಿರಲಿಲ್ಲ. ನನ್ನ ಗಂಡನ ಅಣ್ಣ ಅಂದರೆ ಭಾವ ವಿದೇಶಕ್ಕೆ ಹೋಗಿ ಚೆನ್ನಾಗಿ ಹಣವನ್ನು ಸಂಪಾದಿಸಿಕೊಂಡು ಭಾರತಕ್ಕೆ ಬಂದಿದ್ದರು. ಇಲ್ಲಿ ಬಂದ ಮೇಲೆ ಅವರು ತಮ್ಮ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದರು. ಆದರೆ ನನ್ನ ಗಂಡ ಇಡೀ ದಿನ ಕುಡಿದು ಮನಸ್ಸಿಗೆ ಬಂದಾಗ ಕೆಲಸಕ್ಕೆ ಹೋಗ್ತಿದ್ರು. ಹೀಗೆ ನಮ್ಮ ಜೀವನ ನಡೀತಿತ್ತು. ಅತ್ತೆ ತೀರಿಕೊಂಡ ನಂತರ ನನ್ನ ಗಂಡ ಸಾರಾಯಿ ದಾಸನಾಗಿ ಬಿಟ್ಟಿದ್ದರು. ಸಾರಾಯಿ ಕುಡಿಯುವುದು ಈಗ ಅವರಿಗೆ ಒಂದು ಚಟವಾಗಿ ಬಿಟ್ಟಿತ್ತು. ನಾನು ಎಷ್ಟೋ ಸಲ ಅವರಿಗೆ ಇದರ ಬಗ್ಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ಈ ವಿಷಯ ತೆಗೆದಾಗಲೆಲ್ಲ ನನ್ನ ಮೇಲೆ ಕೈ ಮಾಡ್ತಿದ್ರು. ನಾನು ಕೂಡ ಅತ್ಯಂತ ಕಷ್ಟದ ಜೀವನವನ್ನು ಸಾಗಿಸ್ತಿದ್ದೆ. ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ನಾನು ಹೊರಗೆ ಕೆಲಸಕ್ಕೂ ಹೋಗೋದಕ್ಕೆ ಸಾಧ್ಯವಿರಲಿಲ್ಲ. ಇದೆಲ್ಲವನ್ನು ಯೋಚಿಸಿ ನಾನು ಒಂದು ತೀರ್ಮಾನಕ್ಕೆ ಬಂದೆ. ಭಾವನಿಗೆ ನಾನೇ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಬೇಕು ಅಂತ. ಬಹುಶಃ ಅವರು ನೀನು ಮಗುವನ್ನು ನೋಡಿಕೊಳ್ಳಲು ಬರುವುದು ಬೇಡವೆಂದು ಸಹ ಹೇಳಬಹುದು. ಪ್ರಯತ್ನ ಮಾಡಿ ಕೇಳಿ ನೋಡುತ್ತೇನೆ ಮತ್ತು ನಮ್ಮ ಮನೆಯ ಪರಿಸ್ಥಿತಿಯು ಕೂಡ ಇದರಿಂದ ಸುಧಾರಿಸಬಹುದು ಎಂದು ಹೇಳುತ್ತೇನೆ. ಅವರ ಮಗುವನ್ನು ನೋಡಿಕೊಂಡರೆ ನನಗೂ ಕೈ ತುಂಬ ಹಣ ಸಿಗಬಹುದು. ಇದರಿಂದ ನನ್ನ ಮಗಳನ್ನು ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಬಹುದು. ಒಳ್ಳೆಯ ಊಟ ಬಟ್ಟೆಯನ್ನು ಕೊಡಿಸಬಹುದು. ಹೇಗಿದ್ದರೂ ಭಾವನಿಗೆ ನಮ್ಮ ಮನೆಯ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಗೊತ್ತು.
ನನ್ನ ಮಗಳು ಕೂಡ ಒಳ್ಳೆಯ ಆಹಾರ ಇಲ್ಲದೆ ತುಂಬ ವೀಕ್ ಆಗಿದ್ದಾಳೆ. ನಾನು ನನ್ನ ಮಗಳಿಗೋಸ್ಕರ ಈ ದೊಡ್ಡ ಹೆಜ್ಜೆ ಇಡಲು ತಯಾರಾಗಲೇಬೇಕು. ಏಕೆಂದರೆ ಮತ್ತೊಂದು ಮಗುವನ್ನು ಮಡಿಲಲ್ಲಿ ಎತ್ತಿಕೊಳ್ಳುವುದು, ತನ್ನ ಮಗು ಇರುವಾಗ ಇನ್ನೊಂದು ಮಗುವನ್ನು ಸಾಕಿ ಸಲಹುವುದು ತುಂಬ ಕಷ್ಟವಾಗಬಹುದು. ಹೌದು, ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ನನ್ನ ಮಗಳಿಗಾಗಿ ನಾನು ಇದೆಲ್ಲವನ್ನು ಮಾಡಲು ತಯಾರಾದೆ. ನನ್ನ ಪಕ್ಕದ ಮನೆಯ ಸರಳ ಆಂಟಿ ಮಾತು ಈಗ ನನಗೂ ಕೂಡ ಸರಿ ಎಂದು ಅನಿಸಿತು. ಎಲ್ಲಕ್ಕೂ ಮೊದಲು ಭಾವನಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ. ನಿಮ್ಮ ಮಗನನ್ನು ನೋಡಿಕೊಳ್ಳಲು ನನ್ನನ್ನು ಕೆಲಸಕ್ಕೆ ಇಟ್ಟಿಕೊಳ್ಳಿ ಎಂದು ಹೇಳುತ್ತೇನೆ ಮತ್ತು ಸಂಬಳವನ್ನು ಕೂಡ ಕೇಳಿ ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ನನಗೆ ಕಡಿಮೆ ಸಂಬಳ ಕೊಡುತ್ತೇನೆ ಎಂದರೆ ನಾನು ಅವರ ಮಗುವನ್ನು ನೋಡಿಕೊಳ್ಳಲು ನಿರಾಕರಿಸುತ್ತೇನೆ. ಏಕೆಂದರೆ ನನ್ನ ಮಗಳು ಕೂಡ ಇನ್ನೂ ಚಿಕ್ಕವಳು. ಅವಳನ್ನು ನೋಡಿಕೊಳ್ಳುವುದಕ್ಕೆ ಕೂಡ ಸಮಯ ಬೇಕಾಗಿತ್ತು. ಇಂದಿನ ಬೆಲೆ ಏರಿಕೆ ದಿನಗಳಲ್ಲಿ ಕಡಿಮೆ ಹಣದಿಂದ ಮನೆಯ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುವುದು ಅಷ್ಟೊಂದು ಸುಲಭವೇನಿರಲಿಲ್ಲ. ನಾನು ಹೀಗೆ ಯೋಚಿಸುತ್ತಿದ್ದಾಗ ನನ್ನ ಗಂಡ ಮನೆಯೊಳಗೆ ಬಂದರು. ಇಂದು ಅವರ ಮನಸ್ಥಿತಿ ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದೇ ಒಳ್ಳೆಯ ಸಮಯ ಎಂದು ಅವರ ಜೊತೆ ಮಾತನಾಡಬೇಕೆಂದುಕೊಂಡೆ. ಮತ್ತೆ ನಾನು ಅವರಿಗೆ ಕಾಫಿ ಕೊಡಲು ಹೋದೆ. ಆಗ ಅವರು ಹೇಳಿದರು, ಏನು ವಿಷಯ? ಇಂದಿನವರೆಗೆ ನೀನು ನನಗೆ ಒಂದು ಗ್ಲಾಸ್ ನೀರು ಕೊಟ್ಟವಳಲ್ಲ, ಈ ದಿನ ಏನು ಕಾಫಿ ತಂದು ಕೊಡ್ತಿದ್ದೀಯಾ ಎಂದು ಕೇಳಿದರು. ಆಗ ನಾನು, ಹಾಗೆಲ್ಲ ಏನೂ ಇಲ್ಲ, ನಾನು ಭಾವನ ಮನೆಗೆ ಕೆಲಸಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ. ಈ ರೀತಿ ಹೇಳುತ್ತಿದ್ದಂತೆ ನನ್ನ ಗಂಡ ನನ್ನ ವಿಚಿತ್ರ ದೃಷ್ಟಿಯಿಂದ ನೋಡಿದ. ಇದರ ಮುಂದೆ ನಾನು ಅವರ ಜೊತೆ ಮಾತನಾಡುವುದು ತುಂಬ ಕಷ್ಟವಾಯಿತು. ಈಗ ನಾನು ಪೂರ್ತಿ ಬೆವರುತ್ತಿದ್ದೆ. ಈಗ ನನ್ನ ಗಂಡ ನನಗೆ ಸರಿಯಾಗಿ ಬಾರಿಸಬಹುದು ಅಂದುಕೊಂಡೆ. ಆದರೂ ನಾನು ಧೈರ್ಯ ಮಾಡಿ ಅವರಲ್ಲಿ ಹೇಳಿದೆ, ಬಾವ ಕೆಲವು ದಿನಗಳ ಹಿಂದೆ ತನ್ನ ಮಗನನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆಯ ಅವಶ್ಯಕತೆ ಇದೆ ಎಂದು ನನ್ನ ಬಳಿ ಹೇಳಿದ್ದರು. ಆದರೆ ಒಳ್ಳೆಯ ಸಂಬಳ ಕೊಡುವಾಗ ನಾನು ಏಕೆ ಕೆಲಸವನ್ನು ಮಾಡಬಾರದು ಎಂದುಕೊಂಡೆ. ಇದರ ಬದಲಾಗಿ ನನಗೆ ಮನೆ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ, ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಎಲ್ಲ ವಿಷಯವನ್ನು ಅವರ ಮುಂದೆ ಹೇಳಿಬಿಟ್ಟೆ. ನನ್ನ ಮಾತುಗಳು ಮುಗಿದ ನಂತರ ನನ್ನ ಗಂಡನ ಕೈಯಲ್ಲಿದ್ದ ಕಾಫಿ ಲೋಟ ಕೆಳಗೆ ಬಿತ್ತು ಮತ್ತು ಅವರು ಕೋಪದಿಂದ ಹೇಳಿದರು, ನೀನು ಅಣ್ಣನ ಮನೆಗೆ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಏನೂ ಇಲ್ಲ ಎಂದು. ಆಗ ನಾನು ಹೇಳಿದೆ, ಆದರೆ ನಿಮ್ಮ ಸಂಪಾದನೆಯಿಂದ ನಮ್ಮ ಮನೆಯನ್ನು ನಡೆಸಲು ಕಷ್ಟವಾಗುತ್ತಿದೆ. ನೀವು ಎಷ್ಟು ದುಡಿಯುತ್ತೀರೋ ಅದೆಲ್ಲ ನಿಮ್ಮ ಕುಡಿತಕ್ಕೆ ಖರ್ಚಾಗುತ್ತದೆ. ಮನೆ ಪರಿಸ್ಥಿತಿ ಬಗ್ಗೆ ನೀವು ಸರಿಯಾಗಿ ನಿಭಾಯಿಸುತ್ತಿಲ್ಲ. ಹೀಗಾದರೆ ನಮ್ಮ ಮಗುವಿನ ಪರಿಸ್ಥಿತಿ ಏನು? ಒಂದು ವೇಳೆ ಅವರು ನನಗೆ ಒಳ್ಳೆಯ ಸಂಬಳವನ್ನು ಕೊಟ್ಟರೆ ಮಾತ್ರ ನಾನು ಅಲ್ಲಿ ಹೋಗಿ ಕೆಲಸ ಮಾಡುತ್ತೇನೆ, ಇಲ್ಲವಾದರೆ ನಾನು ಬೇಡ ಎಂದು ಮನೆಗೆ ವಾಪಸ್ ಬರುತ್ತೇನೆ ಎಂದು ಹೇಳಿದೆ. ಆದರೆ ನನ್ನ ಗಂಡ ಪದೇ ಪದೇ ಬೇಡವೆಂದೇ ಹೇಳುತ್ತಿದ್ದರು. ನಾನು ಕೂಡ ಪದೇ ಪದೇ ಅವರನ್ನು ಒಪ್ಪಿಸಲು ಪ್ರಯತ್ನಪಟ್ಟೆ. ನನ್ನ ಗಂಡ ಒಪ್ಪಿಕೊಳ್ಳದಿದ್ದಾಗ ನಾನು ಕೂಡ ಸಿಟ್ಟಿನಿಂದ ಹೇಳಿದೆ, ನಾಳೆಯಿಂದ ಪ್ರತಿದಿನ ನೀವು ನನಗೆ 300 ರೂಪಾಯಿ ಕೊಡಬೇಕು. ಒಂದು ವೇಳೆ ನೀವು ಆ ಹಣವನ್ನು ಕೊಡಲು ಸಾಧ್ಯವಾಗದಿದ್ದರೆ ಮನೆಗೆ ಬರಬೇಡಿ, ಅಲ್ಲೇ ಕುಡಿದು ಎಲ್ಲಾದರೂ ಬಿದ್ದು ಒದ್ದಾಡಿಕೊಳ್ಳಿ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ನನ್ನ ಗಂಡ ಹೇಳಿದರು, ನಿನಗೆ ಹುಚ್ಚು ಹಿಡಿದಿದೆಯಾ? ಇದೇನು ಮಾತನಾಡ್ತಿದ್ದೀಯಾ ಎಂದಾಗ ನಾನು ಹೇಳಿದೆ, ನೀವು ಹಾಗೆ ಹೇಳುತ್ತೀರಿ ಎಂದಾದರೆ ನಾನು ಹೀಗೆ ಹೇಳಬೇಕಾಗುತ್ತದೆ. ಈ ಮನೆಯಲ್ಲಿ ನನ್ನ ಹಾಗೂ ಮಗುವಿನ ಖರ್ಚು ವೆಚ್ಚವನ್ನು ಸರಿದೂಗಿಸಿಕೊಂಡು ಹೋಗಲು ನನ್ನಿಂದ ಸಾಧ್ಯವಿಲ್ಲ. ಇದರಿಂದಾಗಿ ನಾನು ಕೂಡ ದಿನ ಕಳೆದಂತೆ ಸೊರಗಿ ಹೋಗಿದ್ದೇನೆ. ಹೀಗಿದ್ದಾಗ ನನ್ನ ಮಗುವನ್ನು ನಾನು ಹೇಗೆ ನೋಡಿಕೊಳ್ಳಬೇಕು? ಅವಳಿಗೂ ಕೂಡ ಹೊಟ್ಟೆ ತುಂಬ ಊಟದ ಅವಶ್ಯಕತೆ ಇದೆಯಲ್ಲವೇ? ನಾನು ಕಡಿಮೆ ತಿಂದರೂ ಮಗುವಿಗೆ ಹೇಗೆ ಕಡಿಮೆ ಕೊಡುವುದು ಎಂದಾಗ ನನ್ನ ಗಂಡ ಸ್ವಲ್ಪ ಹೊತ್ತಿನವರೆಗೆ ಸೈಲೆಂಟಾಗಿ ಕುಳಿತರು ಮತ್ತು ಯೋಚಿಸಿ ಹೇಳಿದರು, ಸರಿ, ನಿನಗೆ ಏನು ಇಷ್ಟ ಅನಿಸುತ್ತೆ ಹಾಗೆ ಮಾಡು. ಒಂದು ವೇಳೆ ಸಂಬಳ ಕಡಿಮೆ ಇದ್ದರೆ ನೀನು ಅಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಆಗ ನಾನು, ಸರಿ, ಹಾಗಾದರೆ ನಾನು ನಾಳೆ ಅವರಲ್ಲಿ ಇದರ ಬಗ್ಗೆ ಹೋಗಿ ಮಾತನಾಡುತ್ತೇನೆ ಎಂದು ಮನಸ್ಸಲ್ಲಿ ಸ್ವಲ್ಪ ಖುಷಿಪಟ್ಟೆ. ಒಂದು ವೇಳೆ ನಾನು ಅಂದುಕೊಂಡಂತೆ ಭಾವ ಕೆಲಸಕ್ಕೆ ಒಪ್ಪಿಕೊಂಡು ಕೈತುಂಬ ಸಂಬಳವನ್ನು ಕೊಟ್ಟರೆ ನಮ್ಮ ಕೆಟ್ಟ ಪರಿಸ್ಥಿತಿಗಳೆಲ್ಲ ದೂರವಾಗಿ ಸಂತೋಷದ ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ. ಆನಂತರ ನಾವು ಖುಷಿಯಾಗಿರಬಹುದು ಅಂತ ಯೋಚಿಸುತ್ತಿದ್ದೆ. ಮಾರನೇ ದಿನ ಬೆಳಗ್ಗೆ ನಾನು ಸೀದಾ ಭಾವನ ಮನೆಗೆ ನನ್ನ ಮಗಳನ್ನು ಎತ್ತಿಕೊಂಡು ಹೋದೆ. ಭಾವನ ಮನೆ ನಮ್ಮ ಮನೆಯಿಂದ 20 ನಿಮಿಷ ನಡೆಯುವ ದಾರಿಯಾಗಿತ್ತು. ನಾನು ಯಾವಾಗಲಾದರೂ ವರ್ಷಕ್ಕೆ ಮಾತ್ರ ಏನಾದರೂ ಅವಶ್ಯಕತೆ ಇದ್ದರೆ ಆ ಮನೆಗೆ ಹೋಗ್ತಿದ್ದೆ. ನಮಗೆ ಭಾವನೊಂದಿಗೆ ಅಷ್ಟೊಂದು ಸಂಪರ್ಕವಿರಲಿಲ್ಲ. ನಾನು ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಭಾವನ ಹೆಂಡತಿ ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡ್ತಿದ್ರು. ಮತ್ತೊಂದು ಬದಿ ಅವಳ ಮಗ ಜೋರಾಗಿ ಅಳುತ್ತಿದ್ದ. ಆಗ ಭಾವ ಕೆಳಗೆ ಇಳಿದು ಬರುತ್ತಿದ್ದರು. ನನ್ನನ್ನು ನೋಡಿ ಹೇಳಿದರು, ಮಮತಾ, ನೀನೇನಿಲ್ಲಿ ಎಂದು ಕೇಳಿದರು. ಆಗ ನಾನು ಹೇಳಿದೆ, ನಾನು ನಿಮ್ಮ ಜೊತೆ ಮಾತನಾಡಬೇಕಿತ್ತು ಭಾವ ಎಂದು ಹೇಳಿದೆ. ಆಗ ಅವರು, ಸರಿ ಬಾ, ರೂಮಿನಲ್ಲಿ ಕುಳಿತು ಮಾತಾಡೋಣ ಎಂದರು. ನಾನು ಅವರೊಂದಿಗೆ ಹೋದೆ ಮತ್ತೆ ಹೇಳಿದೆ, ಭಾವ, ನೀವು ಆ ದಿನ ಹೇಳಿದ್ದೀರಲ್ಲ, ಮಗುವನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದ ಮಹಿಳೆ ಬೇಕು ಎಂದು. ಹೌದು, ನಾನು ಹೇಳಿದಂಥವರು ಸಿಕ್ಕಿದರೆ ಯಾರದು ಅಂಥ ಮಹಿಳೆ ಎಂದು ಕೇಳಿದರು. ಆಗ ನಾನು ಹೇಳಿದೆ, ಭಾವ, ಆ ಮಹಿಳೆ ನಾನು ಯಾಕೆ ಆಗಬಾರದು ಎಂದಾಗ ಇದನ್ನು ಕೇಳುತ್ತಿದ್ದಂತೆ ನನ್ನ ಭಾವ ನನ್ನನ್ನು ವಿಚಿತ್ರವಾಗಿ ನೋಡಿದರು ಮತ್ತು ಹೇಳಿದರು, ಅದು ಹೇಗೆ? ನಿನಗೂ ಕೂಡ ಒಬ್ಬ ಮಗಳಿದ್ದಾಳೆ. ಹಾಗಿದ್ದಾಗ ನೀನು ಹೇಗೆ ನನ್ನ ಮಗುವನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ? ಭಾವ, ಅದರ ಬಗ್ಗೆ ನೀವು ಚಿಂತಿಸಬೇಡಿ.
ನಾನು ನಿಮ್ಮ ಮಗುವನ್ನು ಕೂಡ ನನ್ನ ಮಗನಂತೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದಾಗ ಭಾವ ನನ್ನ ಮಾತು ಕೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಂತರ ಸರಿ, ನಿನಗೇನು ತೊಂದರೆ ಇಲ್ಲ ಎಂದಾದರೆ ನೀನು ಈ ಕೆಲಸವನ್ನು ಮಾಡಬಹುದು ಎಂದು ಒಪ್ಪಿಕೊಂಡರು. ಆಗ ನಾನು ಕೇಳಿದೆ, ಬಾವ, ಈ ಕೆಲಸಕ್ಕೆ ನೀವು ತಿಂಗಳಿಗೆ ಎಷ್ಟು ಸಂಬಳ ಕೊಡುತ್ತೀರಿ ಎಂದು. ಆಗ ಬಾವ ಹೇಳಿದರು, 30,000 ಕೊಡುತ್ತೇನೆ ಎಂದು. ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ಬಾವ 30,000 ಕೊಡ್ತೀರಾ ಎಂದು ಆಶ್ಚರ್ಯದಿಂದಲೇ ಕೇಳಿದೆ. ಈ ಹಣ ಕಡಿಮೆಯಾಯಿತೆ ಎಂದು ಕೇಳಿದರು. ಅಯ್ಯೋ, ಇದು ನನಗೆ ಜಾಸ್ತಿ ಆಯಿತು ಎಂದಾಗ ಬಾವ ಹೇಳಿದರು, ಸರಿ, ಈ ದಿನ ಸಂಜೆಯೇ ಮಗುವನ್ನು ನೋಡಿಕೊಳ್ಳಲು ನಮ್ಮ ಮನೆಗೆ ಬಾ ಎಂದು ಹೇಳಿದರು. ನಾನು ಸಂತೋಷದಿಂದ ಮನೆಗೆ ಹೋದೆ. ಮನೆಗೆ ಬಂದು ನನ್ನ ಗಂಡನಿಗೆ ಎಲ್ಲವನ್ನ ಹೇಳಿದೆ. ಅವರು ನನ್ನ ಸಂಬಳವನ್ನು ಕೇಳಿ ಆಶ್ಚರ್ಯಪಟ್ಟರು. ಒಂದು ಕಡೆ ಅಣ್ಣ ಬಿಸ್ನೆಸ್ನಲ್ಲಿ ತುಂಬ ಹಣವನ್ನು ಸಂಪಾದಿಸ್ತಾನೆ, ಇನ್ನೊಂದು ಕಡೆ ನನಗೆ ನನ್ನ ಹೆಂಡತಿ ಮಕ್ಕಳನ್ನು ಸಾಕಲಾಗುತ್ತಿಲ್ಲ, ನನ್ನ ಮಗಳನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳಿದರು. ನನ್ನ ಗಂಡನ ಮಾತನ್ನು ಕೇಳಿ ನಾನು ಹೇಳಿದೆ, ನೀವೇನೂ ಅದರ ಬಗ್ಗೆ ಚಿಂತೆ ಮಾಡಬೇಡಿ, ನಮ್ಮ ಮನೆಯ ಪರಿಸ್ಥಿತಿ ಸದ್ಯದಲ್ಲೇ ಎಲ್ಲ ರೀತಿಯಿಂದಲೂ ಸುಧಾರಿಸುತ್ತದೆ ಎಂದು ಹೇಳಿದೆ. ಈಗ ನಾನು ಭಾವನ ಮನೆಗೆ ಕೆಲಸಕ್ಕೆ ಹೋಗಬೇಕೆಂದು ಮನೆಯ ಎಲ್ಲ ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸುತ್ತಿದ್ದೆ. ರಾತ್ರಿಯ ಅಡುಗೆಯನ್ನು ಸಹ ಮಾಡಿಡುತ್ತಿದ್ದೆ. ನಂತರ ಮಗುವನ್ನು ಎತ್ತಿಕೊಂಡು ಭಾವನ ಮನೆ ಕಡೆಗೆ ಹೊರಟೆ. 20 ನಿಮಿಷದ ನಂತರ ನಾನು ಭಾವನವರ ಬಂಗಲೆಗೆ ಬಂದು ತಲುಪಿದೆ. ಒಳಗೆ ಹೋಗುತ್ತಿದ್ದಂತೆ ಭಾವನ ಹೆಂಡತಿ ಮುಖ ಸಿಂಡರಿಸಿಕೊಂಡು ನನಗೆ ಹೇಳಿದಳು, ಅಷ್ಟಕ್ಕೂ ನನ್ನ ಗಂಡನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಮಗುವಿಗೋಸ್ಕರ ಹಿಂದೆ ಮುಂದೆ ಯೋಚಿಸದೆ ಯಾವುದೋ ಬಡವಳನ್ನು ಮನೆಗೆ ಕರೆದಿದ್ದಾನೆ ಎಂದು ಹೇಳಿದರು. ಅಕ್ಕನ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ನಾನು ನಿಜವಾಗಿಯೂ ಬಡವಳು ಎಂದು ಒಪ್ಪಿಕೊಳ್ಳುತ್ತೇನೆ, ಆದರೆ ಸಂಬಂಧದಲ್ಲಿ ನಾನು ಅವಳಿಗೆ ತಂಗಿಯಾಗಬೇಕು. ಅವಳು ನನಗೆ ಬೆಲೆ ಕೊಡದಿದ್ದರೂ ಈ ಸಂಬಂಧಕ್ಕಾದರೂ ಬೆಲೆ ಕೊಡಬೇಕಾಗಿತ್ತು. ಆದರೂ ನಾನು ಏನೂ ಮಾತನಾಡಲಿಲ್ಲ. ನಂತರ ಭಾವನವರು ಮಾತನಾಡುತ್ತಾ ನನ್ನನ್ನು ತಮ್ಮ ಜೊತೆ ಅವರ ರೂಮಿಗೆ ಕರೆದುಕೊಂಡು ಹೋದರು. ರೂಮಿಗೆ ಹೋಗುತ್ತಿದ್ದಂತೆ ಅವರು ಹೇಳಿದರು, ನೋಡು, ನನ್ನ ಮಗನಿಗೆ ಆಗಾಗ ಆರೋಗ್ಯ ಸರಿ ಇರುವುದಿಲ್ಲ. ನನ್ನ ಹೆಂಡತಿಯಂತೂ ಮಗುವಿನ ಕಡೆ ಅಷ್ಟೊಂದು ಗಮನ ಕೊಡುವುದಿಲ್ಲ. ಅವಳು ಯಾವಾಗಲೂ ಅವಳ ಕಿಟ್ಟಿ ಪಾರ್ಟಿ ಮತ್ತು ಶಾಪಿಂಗ್ ಮಾಡುವುದರಲ್ಲಿ ತುಂಬ ಬ್ಯುಸಿಯಾಗಿ ಬಿಡುತ್ತಾಳೆ. ಇದರಿಂದಾಗಿ ಅವಳಿಗೆ ತನ್ನ ಮಗುವಿನ ಮೇಲೆ ಅಷ್ಟೊಂದು ಗಮನ ನೀಡುವ ಆಸಕ್ತಿ ಇಲ್ಲ. ಈಗ ನಾನು ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇಡುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ತಮ್ಮನ ಹೆಂಡತಿ. ಆದರೆ ಒಂದು ವಿಷಯವನ್ನು ನೀನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಕೇಳು. ಏನಾದರೂ ನೀನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಬದಲು ನಿನ್ನ ಮಗುವಿನ ಕಡೆ ಹೆಚ್ಚಾಗಿ ಗಮನ ಕೊಟ್ಟರೆ ಮುಂದೆ ನನ್ನ ಮಗುವಿಗೆ ಸಮಸ್ಯೆ ಆಗಬಹುದು. ಇದರ ಬಗ್ಗೆ ನಿನಗೆ ಎಚ್ಚರವಿರಲಿ, ಏಕೆಂದರೆ ನಿನ್ನ ಮಗಳು ಕೂಡ ಇನ್ನೂ ತುಂಬ ಚಿಕ್ಕವಳು. ಭಾವನ ಮಾತುಗಳು ಕೇಳಿ ನಾನು ಹೇಳಿದೆ, ಭಾವ, ನೀವು ಅದರ ಬಗ್ಗೆ ಚಿಂತಿಸಬೇಡಿ. ನಾನು ನಿಮ್ಮ ಮಗುವಿಗೆ ಯಾವುದೇ ರೀತಿಯ ಕೊರತೆಯನ್ನು ಉಂಟು ಮಾಡುವುದಿಲ್ಲ. ಅವನಿಗೂ ಕೂಡ ಅಮ್ಮನ ಪ್ರೀತಿಯನ್ನು ನಾನು ಸಂಪೂರ್ಣವಾಗಿ ಕೊಡುತ್ತೇನೆ ಎಂದು ಹೇಳಿ ಆನಂತರ ನಾನು ಆ ಮನೆಯ ಮತ್ತೊಬ್ಬಳು ಕೆಲಸದಾಳಿನ ಜೊತೆಗೆ ಒಂದು ರೂಮಿಗೆ ಹೋದೆ. ಆ ರೂಮನ್ನು ಮಗುವಿಗಾಗಿ ಮಾಡಲಾಗಿತ್ತು. ಮಗು ಜೋರಾಗಿ ಅಳುತ್ತಿತ್ತು. ನಾನು ಅವನನ್ನು ಎತ್ತಿಕೊಂಡೆ ಮತ್ತು ಸಮಾಧಾನಪಡಿಸಿದೆ. ತಕ್ಷಣ ಆ ಮಗು ನಿದ್ದೆಗೆ ಜಾರಿತು. ಆದರೆ ಆ ಮಗುವನ್ನು ನನ್ನ ಮಡಿಲಲ್ಲಿ ನೋಡಿದ ನನ್ನ ಮಗಳು ನನ್ನನ್ನೇ ದಿಟ್ಟಿಸುತ್ತಾ ನೋಡುತ್ತಾ ನಿಂತಳು. ಯಾಕೆಂದರೆ ನಾನು ನನ್ನ ಮಗನ ಹಕ್ಕನ್ನು ಮತ್ತೊಂದು ಮಗುವಿಗೆ ನೀಡಿದೆ. ಅವಳು ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಪದೇ ಪದೇ ನನ್ನ ಮಡಿಲಿಗೆ ಬಂದು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ಲು. ಆದರೆ ಆ ಸಂದರ್ಭದಲ್ಲಿ ಭಾವನ ಮಗು ನನ್ನ ಮಡಿಲಲ್ಲಿ ಮಲಗಿತ್ತು. ನಾನು ಮಗುವನ್ನು ಮಲಗಿಸಲು ಪ್ರಯತ್ನಿಸುತ್ತಿದ್ದೆ. ಆಗ ನನ್ನ ಮಗಳ ಮುಖದ ಮೇಲೆ ಒಂದು ರೀತಿಯ ಚಿಂತೆಯನ್ನು ಮತ್ತು ಸಿಟ್ಟನ್ನು ಗಮನಿಸಿದೆ. ಅಷ್ಟರಲ್ಲಿ ಭಾವನ ಮಗ ನಿದ್ದೆ ಮಾಡಿಬಿಟ್ಟಿತ್ತು. ನನ್ನ ಮಗಳು ನನ್ನ ಬಳಿ ಬರಲು ಪ್ರಯತ್ನಿಸಿದಾಗ ನಾನು ಅಸಹಾಯಕಳಾಗಿ ಪದೇ ಪದೇ ಅವಳನ್ನು ದೂರ ತಳ್ಳುತ್ತಿದ್ದೆ. ನಂತರ ನಾನು ಭಾವನ ಮಗುವಿನ ಆಟಿಕೆ ಸಾಮಾನುಗಳನ್ನು ನನ್ನ ಮಗಳಿಗೆ ಆಟವಾಡಲು ಕೊಟ್ಟೆ. ಆ ಆಟಿಕೆಗಳನ್ನು ನೋಡಿ ನನ್ನ ಮಗಳು ಖುಷಿಯಿಂದ ಕುಣಿದಾಡುತ್ತಿದ್ದಳು. ನಿದ್ದೆ ಹೋದ ಭಾವನ ಮಗುವನ್ನು ಬೆಡ್ ಮೇಲೆ ಮಲಗಿಸಿದೆ. ರೂಮಿನಲ್ಲಿ AC ಕೂಡ ಆನ್ ಆಗಿತ್ತು. ಮತ್ತೆ ನನ್ನ ಮಗಳಿಗೂ ಕೂಡ ಈಗ ಹಸಿವಾಗಿತ್ತು. ಅವಳಿಗೂ ಸ್ವಲ್ಪ ಊಟ ತಿನ್ನಿಸಿ ಅವಳನ್ನು ಕೂಡ ಈಗ ನಾನು ಮಲಗಿಸಿದೆ. ಆದರೆ ಈಗ ನನ್ನ ಮಗುವನ್ನು ಎಲ್ಲಿ ಮಲಗಿಸಲಿ ಎಂದು ಯೋಚಿಸಿದೆ, ಏಕೆಂದರೆ ಅದು ಭಾವನ ಮಗು ಮಲಗುವ ಬೆಡ್ ಆಗಿತ್ತು. ನಂತರ ನಾನು ನನ್ನ ಮಗುವನ್ನು ನೆಲದ ಮೇಲೆ ಮಲಗಿಸಿ ನಾನು ಕೂಡ ಪಕ್ಕದಲ್ಲಿ ಮಲಗಿಕೊಂಡೆ. ನಾನು ಮಲಗಿದ ಸ್ವಲ್ಪ ಸಮಯದಲ್ಲಿ ನಮ್ಮ ರೂಮಿನ ಬಾಗಿಲು ತೆರೆಯಿತು. ಒಬ್ಬಳು ಕೆಲಸದಾಳು ರೂಮಿನೊಳಗೆ ಬಂದಿದ್ದಳು. ಅವಳ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು. ಅವಳು ಹಾಲನ್ನು ನನ್ನ ಕೈಗೆ ನೀಡಿದಳು. ನಾನು ಅಚ್ಚರಿಯಿಂದ ಅವಳನ್ನೇ ನೋಡಿದೆ. ಆಗ ಅವಳು ಹೇಳಿದಳು, ಮಾಲೀಕರು ಈ ಹಾಲು ನಿಮಗೆ ನೀಡಲು ಹೇಳಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಹಣ್ಣು ಹಂಪಲುಗಳನ್ನು ಕೂಡ ತಂದು ಕೊಡುತ್ತೇನೆ. ಅದೆಲ್ಲವನ್ನು ಕೂಡ ನೀವೇ ತಿನ್ನಬೇಕು ಎಂದಳು. ಇದನ್ನು ಕೇಳಿ ನಾನು ಆಶ್ಚರ್ಯದಿಂದ ಹೇಳಿದೆ, ಇದೆಲ್ಲವನ್ನು ನಾನು ಹೇಗೆ ತಿನ್ನಲಿ? ಆಗ ಕೆಲಸದಾಳು ಹೇಳಿದಳು, ಇದು ಮಾಲೀಕರ ಆಜ್ಞೆಯಾಗಿದೆ. ನೀವು ಚೆನ್ನಾಗಿ ತಿಂದು ಆರೋಗ್ಯವಾಗಿದ್ದರೆ ಅವರ ಮಗುವು ಕೂಡ ಆರೋಗ್ಯವಾಗಿರುವುದು ಎಂದು ಹೇಳಿದ್ದಾರೆ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ನಾನು ಹಾಲನ್ನು ಕುಡಿದೆ. ಸರಿಯಾಗಿ 1 ವರ್ಷದ ನಂತರ ನಾನು ಹಾಲನ್ನು ಕುಡಿಯುತ್ತಿದ್ದೆ. ಹೀಗೆ ಯೋಚಿಸುತ್ತಾ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ದಿನ ಕಳೆದಂತೆ ಹೇಗೆ ಮನುಷ್ಯನ ಬಾಳಿನಲ್ಲಿ ಬದಲಾವಣೆಯಾಗುತ್ತದೆ. ಏಕೆಂದರೆ ಆ ದಿನ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದ ಆ ಮಮತಾ ಎಲ್ಲಿ, ಮತ್ತು ಇಂದು ನನ್ನ ಎಲ್ಲ ಬೇಕು ಬೇಡಗಳೊಂದಿಗೆ ಅವುಗಳ ಮುಂದೆ ಕುಳಿತಿರುವ ಈ ಮಮತಾ ಎಲ್ಲಿ? ಕೇವಲ ನನ್ನ ಭಾವನ ಮಗುವಿನಿಂದಾಗಿ ಇದೆಲ್ಲ ಅದೃಷ್ಟ ಸಿಗಲು ಸಾಧ್ಯವಾಯಿತು.
4-5 ದಿನಗಳಲ್ಲಿ ನನ್ನ ಆರೋಗ್ಯ ತುಂಬ ಸುಧಾರಿಸತೊಡಗಿತ್ತು. ಆದರೆ ನಾನು ಒಂದನ್ನು ಮಾತ್ರ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ. ನಾನು ಭಾವನ ಮಗುವಿಗೆ ಯಾವಾಗ ಹಾಲು ಕುಡಿಸಲು ರೂಮಿಗೆ ಕರೆದುಕೊಂಡು ಬರುತ್ತೇನೆ, ಆಗ ಸ್ವಲ್ಪ ಹೊತ್ತಿನಲ್ಲಿ ಏನಾದರೂ ನೆಪ ಹೇಳಿ ಭಾವ ರೂಮಿಗೆ ಬರುತ್ತಿದ್ದರು ಮತ್ತು ಭಾವ ನನ್ನನ್ನು ಒಂದು ರೀತಿಯ ವಿಚಿತ್ರವಾಗಿ ನೋಡುತ್ತಿದ್ದರು. ಆಗ ನಾನು ತಳಮಳಗೊಂಡು ಅವರ ಮಗುವನ್ನು ಮಡಿಲಿನಿಂದ ಕೆಳಗೆ ಇಳಿಸುತ್ತಿದ್ದೆ. ಆಗ ಭಾವ ತನ್ನ ಮಗುವಿನ ಆರೋಗ್ಯದ ಬಗ್ಗೆ ಕೇಳುತ್ತಿದ್ದರು. ನನ್ನ ಭಾವನ ಈ ನಡವಳಿಕೆಯಿಂದ ನನಗೆ ಒಂದು ರೀತಿಯ ಮುಜುಗರವಾಗುತ್ತಿತ್ತು. 4-5 ದಿನಗಳವರೆಗೆ ಭಾವ ಹೀಗೆ ಮಾಡುತ್ತಿದ್ದಾಗ ನಾನು ಒಂದು ದಿನ ಸಿಟ್ಟಿನಿಂದ ಕೇಳಿಬಿಟ್ಟೆ, ನೋಡಿ ಭಾವ, ನೀವು ಪದೇ ಪದೇ ರೂಮಿನೊಳಗೆ ಏಕೆ ಬರುತ್ತೀರಿ? ಇದು ನನಗೆ ಇಷ್ಟವಾಗುವುದಿಲ್ಲ ಎಂದು. ಆಗ ಅವರು ನನ್ನ ಮಾತು ಕೇಳಿ ಅವರ ಹಣೆಯ ಮೇಲೆ ಬೆವರಿನ ಹನಿ ಮೂಡಿತು ಮತ್ತು ಹೇಳಿದರು, ನಾನೊಂದು ಮಾತು ಹೇಳಲ? ನೀನು ನನ್ನ ಮಗುವಿಗೆ ಹಾಲು ಕುಡಿಸುತ್ತಿದ್ದೀಯಾ? ನೋಡು ಮಮತಾ, ನಾನು ನನ್ನ ಮಗ ಆರೋಗ್ಯವಾಗಿರಲಿ ಎಂದು ನಿಮಗೆ ತಿನ್ನಲು ಕುಡಿಯಲು ಇದನ್ನೆಲ್ಲ ಕೊಡುತ್ತಿದ್ದೇನೆ. ನೀನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಬದಲು ನಿನ್ನ ಮಗುವಿನ ಕಡೆ ಹೆಚ್ಚು ಗಮನ ನೀಡಬಹುದು ಎಂದು ನನಗೆ ಆಗಾಗ ಅನಿಸುತ್ತದೆ. ನಾನು ಹಣ ಖರ್ಚು ಮಾಡುತ್ತಿರುವುದು ನಿಮ್ಮ ಮಗುವಿಗಾಗಿ ಅಲ್ಲ, ಬದಲಾಗಿ ನನ್ನ ಮಗುವಿಗಾಗಿ ಎಂದರು. ಇದನ್ನು ಕೇಳಿ ನನ್ನ ತಲೆ ತಿರುಗಿದಂತಾಯಿತು. ಅವರೇನು ತಿಳಿದುಕೊಂಡಿದ್ದಾರೆ? ನಾನು ಅಷ್ಟೊಂದು ಅಪ್ರಾಮಾಣಿಕಳೆ? ಆಗ ನಾನು ಹೇಳಿದೆ, ಭಾವ, ನಾನು ಅವಶ್ಯವಾಗಿ ಬಡವಳು ಹೌದು, ಆದರೆ ನಾನು ನೀವು ಅಂದುಕೊಂಡಷ್ಟು ಅಪ್ರಾಮಾಣಿಕಳಲ್ಲ. ನನಗೆ ನನ್ನ ಮಗುವಿಗೆ ಅನ್ನ ಕೊಟ್ಟ ನಿಮಗೆ ಯಾವ ರೀತಿ ಒಳ್ಳೆಯದು ಮಾಡಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಲಾರೆ. ಒಂದು ವೇಳೆ ನಿಮಗೆ ನನ್ನ ಬಗ್ಗೆ ಹಾಗೆ ಅನಿಸುತ್ತಿದ್ದರೆ ಸರಿ, ನೀವು ಬೇರೊಬ್ಬರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಿ. ಇಷ್ಟು ಹೇಳಿ ನಾನು ನನ್ನ ಮಗುವನ್ನು ಎತ್ತಿಕೊಂಡು ರೂಮಿನಿಂದ ಹೊರಗೆ ಬರುತ್ತಿದ್ದೆ. ಭಾವ ಹಿಂದಿನಿಂದ ನನ್ನನ್ನು ಎಷ್ಟೇ ಕೂಗಿದರೂ ನಾನು ತಿರುಗಿ ಕೂಡ ನೋಡಲಿಲ್ಲ. ಅಲ್ಲಿಂದ ನಾನು ಮನೆಗೆ ಹೊರಟು ಬಂದೆ. ನಾನೊಬ್ಬಳು ಬಡವಳಾಗಿದ್ದೆ, ಆದರೆ ಅಸಹಾಯಕಳಾಗಿರಲಿಲ್ಲ. ಬದಲಾಗಿ ನಾನು ಸ್ವಾಭಿಮಾನಿಯಾಗಿದ್ದೆ. ಆದರೆ ನನಗೊಂದು ದೊಡ್ಡ ಗಂಡಾಂತರ ಕಾದಿತ್ತು. ಆ ರಾತ್ರಿ ನನ್ನ ಗಂಡ ಮರಳಿ ಮನೆಗೆ ಬಂದಿರಲಿಲ್ಲ. ನಾನು ತುಂಬ ಚಿಂತೆಗೊಳಗಾದೆ. ರಾತ್ರಿ 12 ಗಂಟೆ ಸುಮಾರಿಗೆ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಫೋನ್ ಬಂತು. ನಾನು ತಕ್ಷಣ ಆಸ್ಪತ್ರೆಗೆ ಹೋಗುತ್ತಿದ್ದಂತೆ ನನ್ನ ಗಂಡನ ಸಾವಾಗಿತ್ತು. ಯಾವಾಗ ಡಾಕ್ಟರ್ ಬಂದು ನಿನ್ನ ಗಂಡ ಬದುಕಿಲ್ಲ ಎಂದು ಹೇಳಿದರೋ ಆಗ ನನ್ನ ತಲೆ ತಿರುಗಿದಂತಾಗಿ ಕೆಳಗೆ ಬಿದ್ದೆ. ಒಮ್ಮೆ ನನ್ನ ಮಗುವಿನ ಕಡೆಗೆ ನೋಡಿದೆ, ಮತ್ತೊಮ್ಮೆ ನನ್ನ ಗಂಡನ ಶವವನ್ನು ನೋಡುತ್ತಿದ್ದೆ. ಬೆಳಗ್ಗೆ ನನ್ನ ಗಂಡನ ಅಂತಿಮ ಸಂಸ್ಕಾರ ಮಾಡಲಾಯಿತು. ರಾತ್ರಿ ಇಡೀ ಅಳುತ್ತಲೇ ನಾನು ಕಾಲ ಕಳೆದೆ. ಬಂದವರೆಲ್ಲರೂ ನನ್ನನ್ನು ನೋಡಿ ಹೇಳುತ್ತಿದ್ದರು, ನೀನು ಆ ವಯಸ್ಸಿನ ಮಗುವನ್ನು ಇಟ್ಟುಕೊಂಡು ನಿನ್ನ ಮುಂದಿನ ಜೀವನವನ್ನು ಹೇಗೆ ನಡೆಸುತ್ತೀಯಾ ಎಂದು. ಮಾರನೇ ದಿನ ನಾನು ದುಃಖದಲ್ಲಿ ಕುಳಿತುಕೊಂಡಿದ್ದೆ. ಆಗ ಮನೆಯ ಬಾಗಿಲು ಹೊರಗೆ ಒಂದು ದೊಡ್ಡ ಕಾರು ಬಂದು ನಿಂತಿತು. ನಮ್ಮ ಮನೆಯ ಬಾಗಿಲು ತೆರೆಯಿತು. ನೋಡಿದರೆ ಭಾವ ಬಂದು ನಿಂತಿದ್ದರು. ಅವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದರು. ಆಗ ನನಗೆ ಸಮಾಧಾನಪಡಿಸುತ್ತಾ ಹೇಳಿದರು, ನೀನು ಚಿಂತೆ ಮಾಡಬೇಡ, ಎಲ್ಲವೂ ಸರಿಯಾಗುವುದು. ವಾಸ್ತವದಲ್ಲಿ ನಾನು ನನ್ನ ಮಗುವಿಗೆ ಹುಷಾರಿಲ್ಲ ಎಂದು ಹೇಳಲು ನಿನ್ನ ಬಳಿ ಬಂದಿದ್ದೆ. ನನ್ನ ಮಗುವಿನ ಆರೋಗ್ಯ ತುಂಬ ಹದಗೆಟ್ಟಿದೆ. ಈಗ ಅವನು ಯಾವಾಗಲೂ ಹಗಲು ರಾತ್ರಿ ಅಳುತ್ತಲೇ ಇರುತ್ತಾನೆ. ಈಗ ಅವನಿಗೆ ನಿನ್ನ ಮಡಿಲು ಅಭ್ಯಾಸವಾಗಿ ಹೋಗಿದೆ. ನಾನು ಮಾಡಿದ ತಪ್ಪಿಗೆ ನನಗೆ ತುಂಬ ನಾಚಿಕೆ ಆಗುತ್ತಿದೆ. ನನ್ನ ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ ಹೆಚ್ಚಾಗಿ ಮಾಡಿ ನಾನು ಆ ರೀತಿ ನಿನ್ನ ಬಳಿ ಮಾತನಾಡಿದೆ ಅಷ್ಟೇ ಎಂದು ಭಾವ ಹೀಗೆ ಹೇಳಿದಾಗ ನನಗೆ ಅನಿಸಿತು, ಅವರು ಒಬ್ಬ ಒಳ್ಳೆಯ ತಂದೆಯಾಗಿ ತಮ್ಮ ಜಾಗದಲ್ಲಿ ನಿಂತುಕೊಂಡು ಸರಿಯಾಗಿ ಯೋಚನೆ ಮಾಡಿದ್ದರು ಎಂದು. ಅವರು ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಇಟ್ಟು ನಂತರ ಮನೆಯಿಂದ ಹೊರಟು ಹೋದರು. ಈಗ ನನ್ನ ಗಂಡನ ಸಾವಾಗಿತ್ತು, ಆದರೆ ಮನೆಯಲ್ಲಿ ಊಟಕ್ಕೆ ಎಂದು ಒಂದು ಕಾಳು ಅಕ್ಕಿ ಕೂಡ ಇರಲಿಲ್ಲ. ಎಲ್ಲವೂ ಖಾಲಿಯಾಗಿತ್ತು. ಈಗ ಪದೇ ಪದೇ ಕೆಲಸದವಳ ಫೋನ್ ಕೂಡ ಬರತೊಡಗಿತ್ತು. ಆ ದಿನ ನಾನು ಭಾವನಿಗೆ ಕಾಲ್ ಮಾಡಿದೆ. ಅವರು ನನಗಾಗಿ ಒಂದು ದೊಡ್ಡ ಕಾರನ್ನು ಕಳಿಸಿಕೊಟ್ಟರು. ಅದೇ ಕಾರಿನಲ್ಲಿ ನಾನು ಭಾವನ ಮನೆಗೆ ತಲುಪಿದೆ. ನಾನು ಭಾವನ ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡು ಹಾಲು ಕುಡಿಸಿದೆ. ನಂತರ ಸಮಾಧಾನವಾಯಿತು. ಇದನ್ನು ನೋಡಿ ಭಾವ ತುಂಬ ಖುಷಿಪಟ್ಟರು. ಆ ನಂತರ ಒಂದು ದಿನ ಭಾವ ನನ್ನ ಬಳಿ ಬಂದು ಹೇಳಿದರು, ನೀನು ಮನೆಯಲ್ಲಿ ಚಿಕ್ಕ ಮಗುವನ್ನು ಇಟ್ಟುಕೊಂಡು ಒಬ್ಬಂಟಿಯಾಗಿ ಇರಬೇಡ. ನಿನಗೆ ಸರಿ ಅನಿಸಿದರೆ ನೀನು ಇಲ್ಲಿಯೇ ಇರಬಹುದು. ಹೇಗಿದ್ದರೂ ಈಗ ನಿನಗೆ ಯಾರೂ ಸಂಬಂಧಿಕರಿಲ್ಲ. ನೀನು ಒಬ್ಬಂಟಿಯಾಗಿರುವುದರ ಬದಲು ಈಗ ಇಲ್ಲಿಯೇ ಇರಬಹುದು ಎಂದು. ಆಗ ನನಗೂ ಕೂಡ ಅವರು ಹೇಳುತ್ತಿರುವುದು ಸರಿ ಎಂದು ಅನಿಸಿತು. ಈಗ ಭಾವ ನನ್ನ ಮಗುವನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಮಗನಿಗೆ ಏನು ವಸ್ತುಗಳನ್ನು ತಂದರೂ ಕೂಡ ಅದರ ಜೊತೆಗೆ ನನ್ನ ಮಗನಿಗೂ ಕೂಡ ತರ್ತಿದ್ರು. ಆದರೆ ಮನೆಯಲ್ಲಿ ಭಾವನ ಹೆಂಡತಿಯ ಪತ್ತೆಯೇ ಇರಲಿಲ್ಲ. ಅಕ್ಕ ಯಾವಾಗ ಮನೆಗೆ ಬರುತ್ತಾಳೋ, ಯಾವಾಗ ಮನೆಯಿಂದ ಹೋಗುತ್ತಾಳೆ ಎಂದು ತಿಳಿಯುತ್ತಿರಲಿಲ್ಲ. ಭಾವನಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ. ಅವಳು ಎಲ್ಲ ಸಮಯದಲ್ಲಿಯೂ ಕೂಡ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು, ಪಾರ್ಟಿ ಮಾಡಲು ಹೋಗಿ ಅಲ್ಲಿಯೇ ಹೆಚ್ಚಾಗಿ ಇರುತ್ತಿದ್ಲು. ಈಗ ಭಾವನ ಮಗನ ಆರೋಗ್ಯ ಮತ್ತೊಮ್ಮೆ ಹದಗೆಟ್ಟಿತ್ತು. ನಾನು ನನ್ನ ಮನೆಗೆ ಹೋಗಲು ಹೊರಟಾಗ ಭಾವ ಬಂದು, ಈ ದಿನ ನಮ್ಮ ಮನೆಯಲ್ಲಿಯೇ ಉಳಿದುಕೋ ಎಂದು ಹೇಳಿದರು. ಈ ದಿನ ನನ್ನ ಮಗನ ರೂಮಿನಲ್ಲಿ ಮಲಗು, ಏಕೆಂದರೆ ಅವನ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದು. ನಾನು ಅಸಹಾಯಕಳಾಗಿ ಈ ದಿನ ಭಾವನ ಮನೆಯಲ್ಲಿ ಉಳಿಯಬೇಕಾಯಿತು. ಮಧ್ಯರಾತ್ರಿಯಲ್ಲಿ ಭಾವನ ಮಗು ಅಳತೊಡಗಿತು. ನಾನು ಅವನಿಗೆ ಹಾಲನ್ನು ಕುಡಿಸುತ್ತಿದ್ದೆ. ಆಗ ಭಾವ ರೂಮಿಗೆ ಬಂದರು. ಭಾವ ನನ್ನ ಎದುರಿಗೆ ಒಂದು ಕುರ್ಚಿಯನ್ನು ಹಾಕಿ ಕುಳಿತುಕೊಂಡರು.
ಆಗ ಅವರು ಹೇಳಿದ ಮಾತನ್ನು ಕೇಳಿ ನಾನು ನಿಂತ ನೆಲವೇ ಬಾಯ್ಬಿಟ್ಟಂತಾಯಿತು. ಬಾವ ಹೇಳಿದರು, ನೋಡು, ನಾನೇನು ಹೇಳುತ್ತಿದ್ದೇನೆ ಅದನ್ನು ಸ್ವಲ್ಪ ಗಮನವಿಟ್ಟು ಕೇಳು. ನಾನು ಎಂತಹ ಹುಡುಗಿಯೊಂದಿಗೆ ಮದುವೆಯಾಗಲು ಬಯಸಿದ್ದೆ ಎಂದರೆ, ಅವಳು ನನ್ನ ಮನೆ ಹಾಗೂ ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಹುಡುಗಿಯಾಗಿರಲಿ ಎಂದು. ಆದರೆ ನಾನು ಈಗ ಮದುವೆಯಾದ ಹುಡುಗಿಯಲ್ಲಿ ಆ ರೀತಿಯ ಯಾವುದೇ ಗುಣಗಳು ಕಾಣಿಸುತ್ತಿಲ್ಲ. ಆದ್ದರಿಂದ ನಿನ್ನನ್ನು ನಾನು ಮದುವೆಯಾಗಬೇಕೆಂದುಕೊಂಡಿದ್ದೇನೆ ಎಂದು ಹೇಳಿದರು. ಆ ಮಾತನ್ನು ಕೇಳುತ್ತಿದ್ದಂತೆ ನನ್ನ ಮುಖ ಬೆವರುತ್ತಾ ಕೋಪದಿಂದ ಕುದಿಯಿತು. ಆಗ ನಾನು ಹೇಳಿದೆ, ನಾನು ಕೇವಲ ನನ್ನ ಗಂಡನನ್ನು ಮಾತ್ರ ಪ್ರೀತಿಸುತ್ತೇನೆ ಅಂದ ಮೇಲೆ ನಾನು ಹೇಗೆ ನಿಮ್ಮೊಂದಿಗೆ ಮದುವೆಯಾಗಲು ಸಾಧ್ಯ? ಆಗ ಬಾವ ಹೇಳಿದರು, ನಿರ್ಧಾರ ಮಾಡುವ ಹಕ್ಕು ನಿನಗಿದೆ, ಒಪ್ಪುವುದು ಬಿಡುವುದು ನಿನ್ನ ಕೈಯಲ್ಲಿಯೇ ಇದೆ ಎಂದರು. ಈಗ ಬಾವ ನನ್ನ ಮಗುವನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಮಗಳು ಈಗ ಶ್ರೀಮಂತಿಕೆ ಮತ್ತು ಐಷಾರಾಮಿ ಜೀವನದಲ್ಲಿ ತೇಲಾಡುತ್ತಿದ್ಲು. ಹಾಗಾಗಿ ನಾನು ಕೂಡ ತುಂಬ ಯೋಚನೆ ಮಾಡಿದೆ. ನನ್ನ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಕೊನೆಗೆ ಅಸಹಾಯಕಳಾಗಿ ಬಾವನ ಮಾತನ್ನು ಒಪ್ಪಿಕೊಂಡೆ. ಯಾವಾಗ ನಾನು ಬಾವನೊಂದಿಗೆ ಮದುವೆಯಾಗಲು ಒಪ್ಪಿಗೆ ನೀಡಿದೆನೋ ಆಗ ಬಾವ ತಕ್ಷಣ ತಮ್ಮ ಮೊದಲ ಹೆಂಡತಿಗೆ ಡಿವೋರ್ಸ್ ನೀಡಿದರು. ಅವಳು ತುಂಬ ಕೂಗಾಡಿದಳು. ಆದರೆ ಬಾವ ಅವಳಿಂದ ಎಲ್ಲ ಸೌಲಭ್ಯವನ್ನು ಕಿತ್ತುಕೊಂಡರು. ನಂತರ ಬಾವ ನನ್ನ ಮದುವೆ ಮಾಡಿಕೊಂಡರು. ಬಾವನ ಮೊದಲ ಹೆಂಡತಿ ಡೈವೋರ್ಸ್ ಪಡೆದ ಕೆಲವು ದಿನಗಳಲ್ಲಿ ಅವಳು ಕೂಡ ಇನ್ನೊಂದು ಮದುವೆಯನ್ನು ಮಾಡಿಕೊಂಡಳು. ಬಾವ ನನ್ನನ್ನು ಮದುವೆಯಾದ ಮೇಲೆ ಅವರು ನನ್ನ ಮೇಲೆ ತೋರಿದ ಪ್ರೀತಿಯನ್ನು ನೋಡಿ ನಾನು ನನ್ನನ್ನು ಸ್ವತಃ ಅದೃಷ್ಟವಂತೆ ಎಂದು ತಿಳಿದುಕೊಂಡೆ. ನನ್ನ ಮಗನಿಗೆ ತಂದೆಯ ಪ್ರೀತಿ ಕೂಡ ದೊರೆಯಿತು. ಮತ್ತೊಂದು ಕಡೆ ಬಾವನ ಮಗುವಿಗೆ ತಾಯಿಯ ಪ್ರೀತಿ ಕೂಡ ದೊರೆಯಿತು. ನಾನು ದೇವರಿಗೆ ತುಂಬ ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೇನೆ. ಏಕೆಂದರೆ ಈಗ ನನ್ನ ಜೀವನ ಸುಖವಾಗಿ ನೆಮ್ಮದಿಯಾಗಿ ಸಾಗುತ್ತಿದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಮಮತಾ ಮಾಡಿದ ತೀರ್ಮಾನ, ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತಾ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.